ಬೇಡುವೆ ಗೌರೀಶ ವರ ನೀಡಲು ಬಾರೋ ಪರಮೇಶ. ಸ್ವಲ್ಪ ಒಣಕನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ರಾಮಕ್ಕನವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ಆರ್ ದೇವರಾಜ್ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹೊಸದಾಗಿ ವಿಶೇಷ ಗ್ರಾಮ ಸಭೆ ಏನ್ ನಡೀತಾ ಇದೆ, ಇದು ತಾಲೂಕಿಗೆ ಹಾಗೂ ಗ್ರಾಮಗಳಿಗೆ ಹಂಚತಕ್ಕಂತ ವಿಚಾರವನ್ನು ತಿಳಿಸ್ತಕ್ಕಂತ ಪತ್ರಕರ್ತರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಗ್ರಾಮ ಸಭೆಯಿಂದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮೆಣಸಿನಹಳ್ಳಿ ಗ್ರಾಮದ ಅಪ್ಪಾಜಿ ಗೌಡ ಮತ್ತು ಮುನ್ನೇಗೌಡರಿಗೆ ಹಸು ಕೊಡುಗೆ ಕಟ್ಟಿಕೊಂಡಿದ್ದಾರೆ. ಇವರಿಗೆ 6,489 ರೂಪಾಯಿ ಖರ್ಚಾಗಿದೆ. ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ರವಿಕುಮಾರ್ ಮತ್ತು ವೆಂಕಟಸ್ವಾಮಿ ಅವರಿಗೆ ಹಸು ಕೊಡುಗೆ ಮಾಡಿದ್ದಾರೆ. ಇವರಿಗೆ 6,489 ರೂಪಾಯಿ ಖರ್ಚಾಗಿದೆ. ಅದೇ ರೀತಿ ಕಾಳನಾಯಕನ ಗ್ರಾಮದ ವಿಜಯಕುಮಾರ್ ಬಿನ್ ಕೃಷ್ಣಪ್ಪ ಇವರಿಗೆ ಹಸು ಕೊಡುಗೆ ಕಟ್ಟಿಕೊಂಡಿದ್ದಾರೆ. ಇವರಿಗೆ 4,326 ರೂಪಾಯಿ ಖರ್ಚಾಗಿದೆ. ಪೇಮೆಂಟ್ ಆಗಿದೆ ಸರ್. ಮತ್ತೆ ಯಾಕೆ ಅವ್ರು ಬಂದು ಕಂಪ್ಲೇಂಟ್ ಮಾಡ್ತಾರೆ? ಕಾಳನಾಯಕನಹಳ್ಳಿ ಇನ್ನೂ ಸರ್ಟಿಫಿಕೇಟ್ ಬಂದಿಲ್ಲ, ಮೆಟೀರಿಯಲ್ ಸಾಮಗ್ರಿ ಈಗ ಆಗಿದ್ರೆ ಇಲ್ಲಿ ಪ್ರಕಟ ಮಾಡಬೇಕು, ಆಗದೆ ಇದ್ರೆ ಪೆಂಡಿಂಗ್ ಹೇಳ್ಬೇಕು. ಹೌದಾ? ಎಷ್ಟೋ ಜನಕ್ಕೆ ಇಲ್ಲಿ ಹೆಂಗಿರ್ತದೆ ಅಂದ್ರೆ ಹೇಳ್ರಿ, ಎಷ್ಟೋ ಜನಕ್ಕೆ NRSನೊಳಗ ಏನ್ ಕಾಮಗಾರಿಗಳು ನೀವು ಕೊಡ್ತೀರಾ ಆ ಕಾಮಗಾರಿಗಳು ಸಂಪೂರ್ಣವಾಗಿ ಬಿಲ್ ಆಗ್ತಾ ಇಲ್ಲ. ಬಿಲ್ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸರಿಯಾದ ಕೆಲಸಗಳು ನಡೀತಾ ಇಲ್ಲ. ಏನ್ ನೀವು ಕಾಮಗಾರಿಗಳು ಬಾಯಿನಲ್ಲಿ ಹೇಳ್ತೀರಾ, ಆ ಪೇಪರ್ನಲ್ಲಿ ಟೈಗರ್ ರೂಪದಲ್ಲಿ ನಮಗೆ ಕಾಣಿಸ್ತದೆ, ಬಟ್ ಕೆಲಸ ಆಗ್ತಾ ಇಲ್ಲ, ಒಬ್ರಿಗೂ 1 ರೂಪಾಯಿ ಹೋಗ್ತಾ ಇಲ್ಲ. ಒಂದು ಕಾಮಗಾರಿಗೆ ಸುಮಾರು 15,000 ರಿಂದ 20,000 ರೂಪಾಯಿ ನೀವು ಅಲ್ಲಿ ಪ್ರೋತ್ಸಾಹಧನ ಕೊಟ್ಟಿದ್ರೆ ಕಾಮಗಾರಿಗೆ, ಅದರಲ್ಲಿ ಸುಮಾರು ಒಂದು ಏನಾದ್ರು ಅಕೌಂಟ್ಗಳಿಗೆ ನಾವು ದುಡ್ಡನ್ನ ಹಂಚಿಕೆ ಮಾಡ್ತೀವಲ್ಲ, ಆ ಒಂದು ಅಕೌಂಟ್ ಅಲ್ಲ, ಅವ್ರದ್ದು 2-3 ಅಕೌಂಟ್ ಇರ್ತದೆ. ಯಾವ ಅಕೌಂಟ್ಗೆ ಹೋಗ್ತಿರ್ತದೋ ಅವ್ರಿಗೆ ದುಡ್ಡೇ ಗೊತ್ತಿಲ್ಲ, ಅವ್ರ ದುಡ್ಡು ಬಂದಿರೋದೇ ಗೊತ್ತಿಲ್ಲ. ದಿನ ಬಂದ್ರೆ ಅವ್ರ ದುಡ್ಡು ಹೋಗಿದೆ ಅಂತಾರೆ. ಅವರು ಯಾವುದೇ ಬ್ಯಾಂಕ್ಗೆ ಎತ್ಕೊಂಡು ಹೋಗ್ಬಿಟ್ಟು ಅವರು ಪಾಸ್ಬುಕ್ಗೆ ಮತ್ತಿತರ ಏನೋ ದಾಖಲೆಗಳು ಕೊಡ್ತಾರೆ, ಅವ್ರಿಗೆ ದುಡ್ಡು ಹೋಗಿರಲ್ಲ. ಬಂದು ಇಲ್ಲಿ ಕೇಳ್ತಾರೆ, ಅಲ್ಲಿ ಬ್ಯಾಂಕ್ ಹೋಗ್ತಾರೆ, ಕೇಳ್ತಾರೆ, ಬ್ಯಾಂಕ್ ಹೋಗ್ತಾರೆ. ಇಂಥವು ನೀವು ಪ್ರಕಟ ಮಾಡಿರೋದ್ರಲ್ಲಿ ಅರ್ಧ ಭಾಗಕ್ಕಿಂತ ಹೆಚ್ಚಾಗಿ ದುಡ್ಡು ಹೋಗದೆ ಇರೋವೆ ಅವೆ. ಇವರು ಸುಮ್ಮನೆ ಪೇಪರ್ ಅಲ್ಲಿ ಹೇಳಿರ್ಬೋದು ಇಷ್ಟಿಷ್ಟು ಅಮೌಂಟ್ ಖರ್ಚಾಗಿದೆ ಅಂತ, ದುಡ್ಡು ಫಲಾನುಭವಿಗಳಿಗೆ ಸೇರ್ಲಿಲ್ಲ, ಸುಮಾರು ಜನಕ್ಕೆ ಸೇರ್ಲಿಲ್ಲ ಫಲಾನುಭವಿಗಳ ದುಡ್ಡು. ಇದು ಇವತ್ತೇ ಅಲ್ಲ, ಏನು NRS ಕಮೆಂಟ್ಸ್ ಆಯ್ತು ಆವತ್ತಿಂದ ಇಲ್ಲಿನವರೆಗೂ ಫಲಾನುಭವಿಗೆ 50,000 ರೂಪಾಯಿ ಏನಾದ್ರು ಅವ್ರು ಖರ್ಚು ತೋರಿಸಿದ್ರೆ 5,000 ರಿಂದ 6,000 ರೂಪಾಯಿ ಮಾತ್ರ ಹೋಗ್ತದೆ. ಉಳಿದಿದ್ದ ದುಡ್ಡು ಯಾರಿಗೂ ಹೋಗ್ತಾ ಇಲ್ಲ. ದಯವಿಟ್ಟು ಅದನ್ನ ಈಗ ಕ್ಲಿಯರ್ ಆಗಿ ನಮಗೆ ತಿಳಿಸ್ಬೇಕು, ಯಾಕೆ ಹೋಗ್ತಾ ಇಲ್ಲ, ಎಲ್ಲಿ ಅದು ತೊಂದರೆ ಆಗ್ತಾ ಇದೆ, ಯಾಕೆ ಅವ್ರ ಅಕೌಂಟ್ ದುಡ್ಡು ಹೋಗ್ತಾ ಇಲ್ಲ ಅನ್ನೋದು ಸಮಗ್ರವಾಗಿ ನೀವು ಅಧಿಕಾರಿಗಳು ಬಂದಿದ್ದೀರಾ ತಿಳಿಸ್ಕೊಡ್ಬೇಕು. ಗೌರವಾನ್ವಿತ ಒಬ್ಬ ಊರಿನ ಹಿರಿಯ ವ್ಯಕ್ತಿಗಳು ಕೂಡ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ. ಜಾಬ್ ಕಾರ್ಡ್ ಕ್ರಿಯೇಟ್ ಮಾಡುವಾಗ ಅಥವಾ ಜಾಬ್ ಕಾರ್ಡ್ ಒಂದು ಇಶ್ಯೂಸ್ ಕ್ರಿಯೇಟ್ ಮಾಡಿ ಅವ್ರು ಕೊಡಬೇಕಾದ್ರೆ ಅಲ್ಲಿ ಬ್ಯಾಂಕ್ ನಂಬರು, IFSC ಕೋಡು, ಬ್ಯಾಂಕ್ ಬ್ಯಾಚು, ಬ್ಯಾಂಕ್ ನೇಮ್ ಎಲ್ಲ ಕೇಳುತ್ತೆ. ಅವರು ಕರೆಕ್ಟಾಗಿ ಅದಕ್ಕೆ ಎಂಟ್ರಿ ಮಾಡಿದ್ದಾರೆ ಇಲ್ಲ ಅನ್ನೋದು ಡಾಟಾ ಎಂಟ್ರಿ ಆಪರೇಟರ್ ಅದಕ್ಕೆ ಕ್ಲಾರಿಟಿ ತಗೋಬೇಕು. ಒಂದೇದು FTO ಜನರೇಟ್ ಮಾಡುವಾಗ ಇವರು ಅದಕ್ಕೆ ಪೇಮೆಂಟ್ NMR ಪೇಮೆಂಟ್ ಮಾಡಿ NMR ಪೇಮೆಂಟ್ ಮಾಡುವಾಗ ಅದೇ ಅಕೌಂಟ್ ನಂಬರ್ ಇದೆಯಾ ಇಲ್ಲ ಅನ್ನೋದು ಕೂಡ ಇವರು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತವಾದಂಥ FTO ಕೊಡಬೇಕು. ಒಂದು ಹೇಳಿ ಅದಕ್ಕೆ ಏನಾದರೂ ಸ್ವಲ್ಪ 1 ಅಕ್ಷರ ಮಿಸ್ಟೇಕ್ ಆಗಿದ್ರೆ ಅಲ್ಲಿ ನಮ್ಮ ಕ್ರೆಡಿಟ್ ಏನು ಮಾಡ್ತದೆ, ಆನ್ಲೈನ್ ಸರ್ಕಾರಲ್ಲಿ ಗೌರ್ಮೆಂಟಲ್ಲಿ ಕ್ರೆಡಿಟ್ ಅಂತ ತೋರಿಸ್ಬಿಡ್ತದೆ. ಮಿಸ್ಟೇಕ್ ಮಾಡಿರೋದು ನಿಮ್ಮ ಹಂತದಲ್ಲಿ ಆಗಿರ್ತದೆ, ಮಿಸ್ಟೇಕ್ ಮಾಡಿರೋದು ಪಂಚಾಯತಿಯವ್ರು ಮಾಡಿರ್ತಾರೆ. ಅದು ಪಂಚಾಯತಿಯವ್ರು ಯಾವ ಹಂತದಾಗೆ ನೀವು ಕರೆಕ್ಟ್ ಇದ್ರೆ ಮಾಡಬೇಕು. ಹಂಗೆ ಏನಾದರೂ ಇಶ್ಯೂಸ್ ಇದ್ದರೆ ಒಂದ್ಸತಿ ಜಮಾ ಆಗಲಿ ಅನ್ನೋ ಇಶ್ಯೂಸ್ ಗೊತ್ತಾದರೆ ತಾಲೂಕು ಮಟ್ಟದಲ್ಲಿ MIS ಕೊಟ್ಟಿರ್ತಾರೆ. ಅದೇ ಟೆಕ್ನಿಕಲ್ ಇಶ್ಯೂ ಆಗಿದೆ ಇಮಿಡಿಯೇಟಾಗಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ಯಾಕಾಗಿದೆ ಅನ್ನೋದು ಕೂಡ ಇಲ್ಲಿ ಇಷ್ಟವಾಗಿ ಅವ್ರು ಹೇಳ್ತಾರೆ. ಇವತ್ತಿನ ಗ್ರಾಮ ಸಭೆ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಸಾಮಾಜಿಕ ಲೆಕ್ಕ ಪರಿಶೋಧನಾ ಒಂದು ವಿಶೇಷ ಗ್ರಾಮ ಸಭೆ ಒಣಕನಹಳ್ಳಿ ಗ್ರಾಮ ಪಂಚಾಯತಿ ಸಂಸ್ಥೆಯ ಆವರಣದಲ್ಲಿ ನಡೀತಾ ಇದೆ. ಇದು ಸರ್ಕಾರದ ಕಾರ್ಯಕ್ರಮ. ಇದಕ್ಕೆಲ್ಲ ನಮಗೆ ತರಬೇತಿ ಎಲ್ಲ ಜಿಲ್ಲಾ ಪಂಚಾಯತ್ ವತಿಯಿಂದ ನೀಡಲಾಗಿತ್ತು. ಏನೇನು ಗಮನಿಸಬೇಕು, ಯಾವ್ಯಾವ ವಿಚಾರವಾಗಿ ಮತ್ತು ಇದರ ಅವಶ್ಯಕತೆ ಏನು, ಇದರ ಉಪಯುಕ್ತತೆ ಏನು ಅಂತ ಹೇಳಿ ನಮಗೆ ತರಬೇತಿಯನ್ನು ನೀಡಲಾಗಿತ್ತು. ಆನೇಕಲ್ ತಾಲೂಕಲ್ಲಿ ಪ್ರಥಮವಾಗಿ ಬಹುಶಃ ಒಣಕನಹಳ್ಳಿನಲ್ಲಿ ಇವತ್ತು ಸಾಮಾಜಿಕ ಲೆಕ್ಕ ಪರಿಶೋಧನಾ ವಿಶೇಷ ಗ್ರಾಮ ಸಭೆ ನಡೆದಿದೆ.
ಈಗ ಈ ಗ್ರಾಮ ಸಭೆಯಲ್ಲಿ ಮುಖ್ಯವಾಗಿ ನರೇಗಾ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ ಬಗ್ಗೆ ಏನು 22-23ನೇ ಸಾಲಿನಲ್ಲಿ ಆದಂಥ ಖರ್ಚು ವೆಚ್ಚಗಳ ಬಗ್ಗೆ ನಾವು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅದರಂತೆ ಕಳೆದ 3 ದಿನಗಳಿಂದ ಇಲ್ಲಿ ಪಂಚಾಯತಿನಲ್ಲಿ ಪ್ರತಿಯೊಂದು ಆ ಸಾಲಿನ ಪ್ರತಿಯೊಂದು ಕಡತಗಳನ್ನು, ಆ 2 ಯೋಜನೆ ಮತ್ತು ಆ ಸಾಲಿನ ಪ್ರತಿಯೊಂದು ಕಡತಗಳನ್ನು ನಾವು ಪರಿಶೀಲನೆ ಮಾಡಿ ಮತ್ತು ಕೆಲವು ಸ್ಥಳ ಪರಿಶೀಲನೆಗಳನ್ನು ಕೂಡ ಮಾಡಿ, ಆಮೇಲೆ ನಮ್ಮ ಕಂಡು ಬಂದಂಥ ನ್ಯೂನತೆಗಳು, ಲೋಪದೋಷಗಳನ್ನೆಲ್ಲ ಗುರುತು ಹಾಕ್ಕೊಂಡು ಇವತ್ತು ಈ ಗ್ರಾಮ ಸಭೆ ಅಂತ ಸೇರೋ ಮುನ್ನ ಏನು ನಿನ್ನೆಯ ದಿನ ಗ್ರಾಮ ಪಂಚಾಯತಿಯವರು ಸಾರ್ವಜನಿಕರಿಗೆ ತಿಳುವಳಿಕೆ ಗ್ರಾಮ ಸಭೆ ಬಗ್ಗೆ ಪ್ರಚಾರನ ಕೈಗೊಂಡಿರ್ತಾರೆ, ಪಾಂಫ್ಲೆಟ್ಗಳನ್ನ ಮಾಡಿ ಎಲ್ಲ ಜಾಗೃತಿ ಮೂಡಿಸಿರ್ತಾರೆ. ಹಾಗಾಗಿ ಇವತ್ತಿನ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರೆಲ್ಲ ಬಂದಿದ್ದರು. ಆದರೂ ಸ್ವಲ್ಪ ಸಾರ್ವಜನಿಕರ ಹಾಜರಾತಿ ಕಡಿಮೆ ಇತ್ತು. ಬಹುಶಃ ಏನು ಕೊಯ್ಲು ಸಮಯ, ಹಾರ್ವೆಸ್ಟ್ ಅಂತ ಏನು ಹೇಳ್ತೀವಿ, ಆ ಸಮಯ ಇರೋದನ್ನ ರೈತರೆಲ್ಲ ಹೊಲಗಳಲ್ಲಿ ಬ್ಯುಸಿ ಇರ್ತಾರೆ ಅಂತ ಅನಿಸುತ್ತೆ. ಆದಾಗ್ಯೂ ಕೂಡ ಅನೇಕ ಸಾರ್ವಜನಿಕರು ಬಂದು ಭಾಳ ಮುಖ್ಯವಾದ ವಿಷಯಗಳ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿ ಚರ್ಚೆ ಮಾಡಲಾಯಿತು. ಇಲ್ಲಿ ನಮ್ಮ ಏನು ಸಾಮಾಜಿಕ ಲೆಕ್ಕ ಪರಿಶೋಧನಾ ಅಧಿಕಾರಿಗಳಾದ ಸಂತೋಷ್ ಹೂಗಾರ್ ಮತ್ತು ಅವರ ತಂಡದವರು ಮತ್ತು ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಹಾಜರಿದ್ದು ಈ ಗ್ರಾಮ ಸಭೆನ ಮಾಡಲಾಯಿತು. ಏನು ಹಿಂದೆ ಹೇಳ್ದಂಗೆ 22-23ನೇ ಸಾಲಿನ 2 ಯೋಜನೆಗಳ ಏನು ಖರ್ಚು ವೆಚ್ಚಗಳನ್ನು ನಾವು ಸಭೆ ಮುಂದೆ ಓದಿದಾಗ ಕೆಲವರು ಇಂತಿಂಥ ಕಾರ್ಯಕ್ರಮಕ್ಕೆ ನಮಗೆ ಫಲಾನುಭವಿಗಳಿಗೆ ಮೊತ್ತ ಸಂದಾಯವಾಗಿಲ್ಲ ಅಂತ ಹೇಳ್ತಾಯಿದ್ರು. ಅದು ಏನಾಗಿದೆ ಅಂತಂದರೆ ಕೆಲವು ಸರಿ ಅವರ ಕೂಲಿ ಬಾಬ್ತು ಸಂದಾಯ ಆಗಿರುತ್ತೆ, ಸಾಮಗ್ರಿ ವೆಚ್ಚ ಸಂದಾಯ ಆಗಿರೋದಿಲ್ಲ. ಅದನ್ನು ಸ್ಪಷ್ಟನೆ ಕೊಟ್ವಿ. ಅದೇ ರೀತಿ 15ನೇ ಹಣಕಾಸು ಯೋಜನೆಯಲ್ಲಿ ಕೆಲವು ಕಾಮಗಾರಿಗಳು ಆಕ್ಷೇಪಣೆಗಳನ್ನು ನಾವೇ ಮೊದಲೇ ಗುರುತಿಸಿದ್ವಿ. ಕೆಲವು ಸರಿ ಫೋಟೋ ಮ್ಯಾಚ್ ಆಗ್ತಿರಲಿಲ್ಲ ಇರ್ಬೋದು, ಅಥವಾ ಕೆಲವು ವರ್ಕ್ಗಳು ಸ್ಪಷ್ಟತೆ ಅಲ್ಲಿ ಸ್ಥಳದಲ್ಲಿ ಇರಲಿಲ್ಲ ಅನ್ನೋಂಥದ್ದು. ಅಂಥವೆಲ್ಲ ನಾವು ಆಕ್ಷೇಪಣೆಗಳನ್ನ ಈ ಸಭೆಯಲ್ಲಿ ಸಾರ್ವಜನಿಕರ ಮುಂದೆ ತಿಳಿಯಪಡಿಸಿ ಅವರಿಂದನೂ ಕೆಲವು ಆಕ್ಷೇಪಣೆಗಳನ್ನೆಲ್ಲ ನಾವು ಇವತ್ತು ಗುರುತು ಮಾಡಿಕೊಂಡು ಈ ಪೂರ್ತಿ ಗ್ರಾಮ ಸಭೆಯ ನಡವಳಿಕೆಗಳನ್ನು ಮಾಡಿ ಇದರ ಒಂದು ವರದಿಯನ್ನು ನಾವು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಅವರಿಗೆ ಕೊಡ್ತಾ ಮತ್ತು ಇಲ್ಲೂ ಕೂಡ ಸಾರ್ವಜನಿಕರಿಗೆ ನೋಟಿಸ್ ಬೋರ್ಡಲ್ಲಿ ಪ್ರದರ್ಶಿಸುತ್ತಾ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಬಹುಶಃ ಮುಂದೆ ಅಡ್ಹಾಕ್ ಏನು ಸಭೆ ತಾಲೂಕು ಪಂಚಾಯತ್ ನಡೆಯುವಂಥದ್ದು, ಅಷ್ಟರಲ್ಲಿ ನಾವು ಮಾಡಿದಂಥ ಆಕ್ಷೇಪಣೆಗಳಿಗೆಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅವ್ರ ಸಿಬ್ಬಂದಿ ವರ್ಗದವರು ಆ ಕಡತಗಳು ಮತ್ತು ಅದಕ್ಕೆ ಸಮಜಾಯಿಷಿಗಳನ್ನು ಕೊಡಬೇಕಾಗ್ತದೆ. ಕೆಲವೆಲ್ಲ ವಸೂಲಾತಿಗೂ ಬರೆದಿರ್ತೀವಿ, ಕೆಲವು ಆಕ್ಷೇಪಣೆಗಳಲ್ಲಿ ಇಟ್ಟಿರ್ತೀವಿ. ಆ ದಾಖಲಾತಿಗಳು ಎಲ್ಲ ಅವರು ಪತ್ತೆ ಮಾಡಿ ಅದನ್ನೆಲ್ಲ ಏನು ಅಡಾಕ್ ಕಮಿಟಿ ಅಥವಾ ಈ ವರದಿ ಕೊಟ್ಟಂಥ ಸಮಯದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸಿ ಆಕ್ಷೇಪಣೆಗಳನ್ನ ಕೈ ಬಿಡೋದಾಗಿರ್ಬೋದು ಅಥವಾ ವಸೂಲಾತಿಗಳ ಹಣ ಕಟ್ಟುವಂಥದ್ದಾಗಿರ್ಬೋದು ಅಂಥ ಪ್ರಕ್ರಿಯೆ ಎಲ್ಲ ಮುಂದೆ ಆಗುತ್ತೆ. ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಭಾಳ ಉತ್ತಮವಾದ ಕಾರ್ಯಕ್ರಮ. ಸಾರ್ವಜನಿಕರ ಸಮಕ್ಷಮ ಪಾರದರ್ಶಕವಾಗಿ ಸರ್ಕಾರದ ಈ ಕೆಲಸ ಕಾಮಗಾರಿಗಳ ವೆಚ್ಚಗಳ ಏನು ಒಂದು ಮಂಡನೆ ಮತ್ತು ಅದರ ಆಕ್ಷೇಪಣೆಗಳನ್ನು ಸಂಗ್ರಹಿಸುವಂಥದ್ದು ಭಾಳ ಉತ್ತಮವಾದ ಕೆಲಸ ಇದಾಗಿತ್ತು. ಹಾಗಾಗಿ ಇವತ್ತು ಒಳ್ಳೆಯ ಸ್ಪಂದನೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಅಂತ ನಾನು ತಿಳಿಪಡಿಸ್ತೀನಿ. ಸರ್, ಇವತ್ತು ಗ್ರಾಮ ಸಭೆ ಅಂತೇಳಿ ಉದ್ಯೋಗ ಖಾತೆ ಮತ್ತು 15 ಫೈನಾನ್ಸ್ ಬಗ್ಗೆ ಜನಗಳಿಗೆ ಮನಮುಟ್ಟೋ ಥರ ಯಾವಾಗ ವರ್ಗ ಒಂದರದಲ್ಲಿ ತಿಳಿಸ್ತಾಯಿದ್ರು. ಈಗ 15 ಫೈನಾನ್ಸು ಮತ್ತು ನೆರಗಾದಲ್ಲಿ ಯಾರ್ಯಾರಿಗೆ ಕೂಲಿ ಕೊಟ್ಟಿದೆ, ಯಾರ್ಯಾರು 15 ಫೈನಾನ್ಸ್ ಯಾವ ಊರಲ್ಲಿ ಕಾಮಗಾರಿ ನಡೆದಿದೆ ಅಂತ ತಿಳಿಸೋದಕ್ಕಾಗಿ ಕಾರ್ಯಕ್ರಮ ಗ್ರಾಮ ಸಭೆಯಾಗಿ ಇಟ್ಕೊಂಡಿದ್ರು. ಈಗ ಕೆಲವೊಂದು ಜನಗಳಿಗೆ ಗೊತ್ತಿದೆ, ಗೊತ್ತಿಲ್ಲ, ಪೇಮೆಂಟ್ ಆಗಿದೆ ಅಂತಾರೆ, ಇಲ್ಲ ಜಾಬ್ ಕಾರ್ಡ್ ಮಾಡಿಸಿದ್ದೀವಿ, ಕಾಮಗಾರಿ ನಡೀತಾ ಇದೆ, ನಮ್ಮ ಕೂಲಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಏನು 2021-22 ಕಾಮಗಾರಿ ಈಗ 2023ಕ್ಕೆ ನೀಟಾಗಿ ಜಾಬ್ ಕಾರ್ಡ್ ಮಾಡಿಸಿ ಅವ್ರವ್ರ ಜನಗಳಿಗೆ ಅವ್ರವ್ರದ್ದೇ ಕೂಲಿ ಅವ್ರವ್ರಿಗೆ ಹೋಗೋ ಥರ ಮಾಡ್ತೀವಿ ಅಂತ ಭರವಸೆ ಕೊಡೋಕ್ಕೆ ಇಷ್ಟಪಡ್ತೀನಿ. ತನಿಖೆ ಮಾಡಬೇಕು ಅಂತ ನಾನು ಹೋಗಿ ಅಲ್ಲೇ ಪರಿಶೋಧನೆ ಮಾಡಬೇಕು ಅಂತ ತಿಳಿಸೋಕೆ ಹೇಳ್ತೀನಿ ನಾನು.